ದೊಡ್ಡರು ಅಮ್ಮ ಬೇಡ ತಾಯಿರು ನೋಡಿ 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 ಅಮ್ಮ ನೋಡಿ ಇಲ್ಲಿ ಕೇಳಿ ಕೇಳಿದ್ರಾ ನಿಮ್ ನಂಬಿಕೆ ಒಳಗೆ ಅಷ್ಟೇ ಇರಲಿ, ಯಾರೇ ದೇವರಲ್ಲ. ಒಂದ್ ಮಾತು ಕೇಳಿ, ನೀವು ಅವ್ರಿಗೆ ದುಡ್ಡು ಕೊಟ್ಟು ಅವ್ರಿಗೆ ಪ್ರಚಾರ ಮಾಡಿ, ಸ್ವಾಮಿಯವ್ರುಗಳು ನೀವೇ ಕಡಗ ಹಾಕಿ ನೀವೇ ಬೆಳ್ಳಿ ಕೊಟ್ಟು ಅವ್ರ ಭೂಮಿ ಕೊಡಿಸ್ತೀರಿ, ಅವ್ರ ಭೂಮಿ ಬಾಕಬೇಕು ನಿಮ್ಮನ್ನ ಪರ್ಮಿಷನ್ ಕೇಳ್ತಾನ ನಾವು. ಅರ್ಥಾಗ್ತದ? ನಿಮ್ಮಲ್ಲಿ ನಂಬಿಕೆ ಇರಲಿ, ಯಾರು ಗುರುಗಳ ಬೇಡ. ನನ್ನ ಪ್ರಕಾರ ಭೂಮಿ ಮೇಲೆ ಯಾರು ದೇವರಲ್ಲ. ಅದು ಯಾರೇನು ಬ್ಯಾಡ್ ಮೆಸೇಜ್ ಮಾಡಿ ನೋಡಿರಲ್ಲ, ಅಂದಾಶ್ರಮಕ್ಕೆ ಸೀರೆ ಕೊಟ್ಟರು ಬ್ಯಾಡ್ ಮೆಸೇಜ್ ಮಾಡ್ತೀರಿ, ಅಂದ್ರೂ ಮುಟ್ಟಿರು ಬ್ಯಾಡ್ ಕಮೆಂಟ್ ಹಾಕಿ ನಾವನೊಬ್ಬ ಅದಾ ಅದು ಆಂಬ್ರೇಷ್ ಇಟ್ಕೊಂಡು ಬ್ಯಾಡ್ ಕಮೆಂಟ್ ಆಗ್ತದೆ. ನಾವು ಜನಗಳಿಗೆ ಗಲಾಟೆ ಸೇಬಾರ್ದು, ಕೇಳ್ತಾರ? ನಾವು ಜನಗಳಿಗೆ ಗಲಾಟೆ ಸೇಬಾರ್ದು. ಬರೀ ಅಂದ್ರಿಗೆ ಸೀರೆ ಕೊಟ್ಟರೆ ಹಾಕಿ ಯಾರೊಬ್ರು 5 ರೂಪಾಯಿ ಬೋಲ್ 5 ರೂಪಾಯಿ ಟೀ ಸೀರೆ ಕೊಟ್ಟರೆ ಹಾಕಿರ್ತಾರೆ. ಯಾವ ಹೋಗಿ ಕಟ್ಟೆವಲ್ಲ. ನನ್ನ ಪ್ರಕಾರ ತಾಯಿ ತಂದೆ ಸಾಕಲ್ಲ ಯಾವನಿದ್ದಾನೆ ಅವ್ನು ಈಗ ಹುಟ್ಟಿದ ಅರ್ಥ. ಕೇಳ್ತಾರ? ತಾಯಿ ತಂದೆ ಹೆಣ್ಣು ಹಾಕಿಲ್ಲ ಹುಟ್ಟಿದ ಅರ್ಥ. ಅದೇ ಪರ್ಸೆಂಟ್ ಬರುತ್ತೆ, ಮತ್ತೆ ನಾವು ಪ್ರತಿ ಬರುತ್ತೆ. ದಯವಿಟ್ಟು ಹೆಣ್ಮಕ್ಳಾಗಲಿ ನಿಮ್ಮ ಅಪ್ಪ ಅಮ್ಮ ಹೆಣ್ಣು ಹಾಕಿ ಅದಾಗತ್ರ. ತಾಯಿ ತಂದೆಗಿದ ಭೂಮಿ ಮೇಲೆ ಬೆಲೆ ಕಟ್ಟೋದ್ರ ವಸ್ತು, ಬೆಲೆ ಕಟ್ಟೋದ್ರ ಆಸ್ತಿ ಅಂದರೆ ಅಪ್ಪ ಅಮ್ಮ. ನೀವು ಅಪ್ಪ ಅಮ್ಮ ಕಡೆ ಮತ್ತೆ ಸಿಗಲ್ಲ. ಆಸ್ತಿ ಮಾಡ್ಬೋದು, ಅಪ್ಪ ಅಮ್ಮ ಜಮೀನು ಮಾಡ್ಬೋದು, ಇನ್ನೊಂದು 4 ಮಕ್ಕಳು ಮಾಡ್ಬೋದು, 4 ಜನ ಮದುವೆ ಆಗ್ಬೋದು. ತಾಯಿ ತಂದೆ ಸಿಗಲ್ಲ. ದಯವಿಟ್ಟು ಹೇಳಿಕ್ಕೆ ತಾಯಿ ತಂದೆ ಸಾಕಿ. ನನಗೆ ತುಂಬ ಸಂಗತಿ ಜನ ಬೇಜಾರಾಗದೇರ ಅಂದರೆ ದಿನಕ್ಕೆ ಒಬ್ಬರೇ ಬರ್ತಾರೆ ಮಕ್ಕಳು ಸಾಕಲ್ಲ ಅಂತ. ಭಾಳ ಬೇಜಾರಾಗ್ತದೆ. ಇನ್ನು ಕೇಳಿದ್ರೆ ಬರ್ತಾರೆ, ತುಂಬ ಜನ ಬರ್ತಾರೆ. ಮಕ್ಕಳು ಹುಷಾರಿಲ್ಲ ಅಂತ ಬರಲ್ಲ ಅಂತಾರೆ. ಅಂತ ಅಪ್ಪಗಳಿದ್ದಾರೆ, ಅಂತ ಅಪ್ಪ ಅಮ್ಮಗಳಿದ್ದಾರೆ. ಮಕ್ಕಳು ಹುಷಾರಿಲ್ಲ ಅಂತ ಅಜ್ಜಿ ಬರ್ತಾರೆ. ಎಲ್ಲ ಅಪ್ಪ ಅಮ್ಮ ಅವ್ರು ಬರಲ್ಲ ಅಂತೆ. ಸಿಂಪಲಾಗಿ ಹೇಳ್ತಾರೆ ಅಜ್ಜಿ ಕರ್ಕೊಂಡು. ನಾವು ಅದು ಹುಷಾರಾಗುತ್ತಾ? ಇನ್ನು ಯಾರ ಬಂದರೆ ಕಾರ ಬಂದಿದ್ರೆ ಪುಣ್ಯಾತ್ಮರು ಲೈವಲ್ಲಿ ಆಗುತ್ತೆ. ಕಾರ ಬಂದು ನೀವು ದೊಡ್ಡ ತೋರಿಸ ಹೋಗಬೇಡಿ. ದೂರದಿಂದ ಬಂದಿರ್ತೀವಿ, ಅಲ್ಲಿಂದ ಬರ್ತಿದ್ದು 100 ಮೀಟರ್ ದೂರ ನಮ್ಮ ಅಪ್ಪ ಅಮ್ಮ ಕರ್ಕೊಂಬರಕ್ಕೆ ಅಲ್ಲಿ ಕುತ್ಕೊಳ್ಳಿ ಬರ್ತೀವಿ ಅಲ್ಲಿಗೆ. ಮೊನ್ನೆ ಯಾರ ಬಂದಾರಣ ಕಾಯಂಗಿಲ್ಲ, ಲೇಟ್ ಆಗುತ್ತಾ ಅಂತಾರೆ. ಅಪ್ಪ ಕರ್ಕೊಂಬರಕ್ಕೆ ಆಗ್ತಿಲ್ಲ ಅಂತ ಅಲ್ಲಿಂದ ನಾನು ಅವ್ರು ಕರ್ಕೊಂಬರಕ್ಕಾಗಲ್ಲ 3 ಸೆಕೆಂಡು ಲೇಟ್ ಆಗುತ್ತಾ ಅಂತ ಏನು ಮಾಡೋದು ನಿಮ್ಮನ್ನೆಲ್ಲ. ಬುದ್ಧಿ ಭ್ರಮಣ ಯಾರು ಬರ್ಬೇಡಿಯಪ್ಪ, ಬುದ್ಧಿವಂತರು ಮಾತ್ರ ಬನ್ನಿ. ನಿಮ್ಮ ಶಿವಮೊಗ್ಗದಾರೆ ಲೇಟ್ ಆಗುತ್ತಾ ಅಂತಾರೆ. 3 ಜನ ಬಂದಿ, ನಾವು 3 ಜನ ಬಂದೀವಿ, ಲೇಟ್ ಆಗುತ್ತೆ, ಕಾಯಕ್ಕಾಗಲ್ಲ, ತುಂಬ ದೂರ ಅಂತ. 72 ಕಿಲೋಮೀಟರ್ ಶಿವಮೊಗ್ಗ ನಡ್ಕೊಂಡ್ ಬಂದೀನಿ ನಾನು ಶಿವಮೊಗ್ಗದಿಂದ. ಗೊತ್ತಿದ್ದ 18 ರೂಪಾಯಿ ಸಂಬಳ ಬಂದೀನಿ ನಾನು. 72 ರೂಪಾಯಿ ಸಂಬಳ ಕೊಡೋರು ವಾರ ನನಗೆ ನಡ್ಕೊಂಬಂದು ಕೊಟ್ಟಿದ್ದೀನಿ ನಾನು. ಏನು ಶಿವಮೊಗ್ಗ ತುಂಬ ದೂರ ಏನಲ್ಲ. ಮಂಚಿ ದೂರ ಅಂತ ವಸ್ತು ಯಾವುದೂ ಇಲ್ಲ. ನಮ್ಮಪ್ಪ ಕೋಲಾರ ಇಲ್ಲೇ ತಿಂತಾನೆ, ದನ ಮಾಡೋಣ ಅಂತ ನಮ್ಮಪ್ಪ. ನೀವು ಮಂಚಿ ದೂರ ಆಗಬಾರ್ದು, ಗೊತ್ತಾಯ್ತಾ? ಮತ್ತೆ ನಾಳೆಗೆ ಬರೋಕ್ಕಾಗುತ್ತಾ? ನೀವು ಸಾಧ್ಯ ಇದೆಯಾ? ಬಂದಾಗ ದೇವ್ರನ್ನ ಬೇಡ್ಕೊಂಡು ಹೋಗಿ ನೋಡಿ. ಹೆಂಗೆ ತಣ್ಣು ಗಾಳಿ ಇದೇ ಮರ್ಕೋತಾಡೋರು ನಾವು, ಅದೇ ಅಲ್ಲ ಇದ್ಯಾರ್ದಾರು ನಾವು. ನೀವು ಎಂಥ ಪುಣ್ಯವಂತರ ಬಂದು ನೀರು ಹೊಡಿತಾ ಇದೆ. ಇಲ್ಲಾಂದ್ರೆ ಎಲ್ಲ ಜಲ್ದಿ ಹೋಗ್ಬಿಡ್ರಿ. ಮಕ್ಕಳನ್ನ ಆಡ್ತಾನೆ ನಮ್ಮ ಅಪ್ಪ ಅಮ್ಮನ ನೋಡೋಣ. ಮನೆ ಸೆಕೆ ಕಾರಣ ಕರೆಂಟ್ ಇಲ್ಲ ಕಾರಣ ನೀರು ನಾವು ಕೊಡೋಯ್ತೀವಿ. ಬೆಳಗ್ಗೆ ಎದ್ದು ನೀರು ಎಷ್ಟು ಮಾಡ್ಬೇಡಿ ತಾಲೂಕು ಹೋಗಿ ಅದಾ ಕೇಳ್ತಾಗ್ತೀವಿ ಅಂತೆ. ಮನುಷ್ಯರು ಒಳ್ಳೇದಕ್ಕೆ ಕೇಳಿ, ಕಂಡ ಮೇಲೆ ಆಸ್ತಿ ಬರಲಿ, ಕಂಡ ಮೇಲೆ ಉದ್ದಾರ ಆಗಲಿ, ಆಳಗೋಲಿನ ಬೇಡಿ. ನಿಮ್ಮ ಬಗ್ಗೆ ಯೋಚನೆ ಮಾಡಿ ಆಯ್ತಾ? ನಿಮ್ಮ ಮಕ್ಕಳು ಚೆನ್ನಾಗಿರಲಿ ಅಲ್ವಾ? ನಿಮ್ಮನೆ ಬಗ್ಗೆ ಯೋಚನೆ. ಸಾಲ ಮಾಡ್ಕೊಂಡು ದೇವ್ರು ತಿಳಿಸಲ್ಲ. ಸಾಲ ಶಕ್ತಿ ಕೊಟ್ಟಿದ್ದು ಕೇಳಿ, ಆರೋಗ್ಯ ಕೊಡಿ. ದೇವ್ರನ್ನ ಏನು ಕೇಳೋದು ಗೊತ್ತೇನ್ರ ಮರ್ಯ? ರೋಡ ಸಾಯಬಾರ್ದು, ಹಾಸ್ಪಿಟಲ್ ಸಾಯಬಾರ್ದು ಬೇಡ್ಕೊಳ್ಳಿ. ನಾವು ದೇವ್ರನ್ನ ಕೇಳೋದು 3 ಪ್ರಶ್ನೆ ನಿಮ್ಗೆ ಗೊತ್ತಿಲ್ಲ. ಒಂದೇ ಹೆಂಗ್ ಗೊತ್ತಾ? ಯಾರ ಕಡೆ ಟೀ ತೋರಿಸ್ಬೇಡ ಅಂತ ಒಂದೇ ಕೇಳೋದು ನಾವು. 2ನೇ ಹೆಂಗ್ ಗೊತ್ತಾ? ಸಾಯಾಗಿದ್ರೆ ಮನೆ ಸಾಯ್ಬೇಕು, ರಾತ್ರಿ ಮನ್ಕೊಂಡಾಗ ಕಾಯಿಲೆ ಬಂದು ನಡು ಸಾಯಬಾರ್ದು. 3 ಕೇಳ್ತೀವಿ ಅಂತ ಗೊತ್ತಾ? ಏನು ಹೇಳೋಣ? ಎಲ್ಲಿದಾಗ ಬದುಕ್ತೀವಿ ಗೊತ್ತಿಲ್ಲ, ಅದಾಗ ಆರೋಗ್ಯ ಇರಲಿ. 3 ಕೇಳೋದು ನಾವು. ದುಡಿತೀವಿ ನಾವು 5 ಗಂಟೆ 4 ಗಂಟೆ ನಾವು. ನಿಮ್ಮಂಗಾಡಲ್ಲ ನಾವು. ಆರೋಗ್ಯ ನಾವು 43 ಕೆಜಿ ನಾನು. ಸರಿ 44 ವರ್ಷ 64 ಕೆಜಿ ನಾನು. ಒಂದೇ ಲಿಮಿಟ್ ಇದೆ ಊಟ, ಲಿಮಿಟೇಷನ್ ಇದ್ದೆ. ಗಂಟೆ ಬಗ್ಗೆ ಮಾತಾಡೋಲ್ಲ. ಅದೇ ಆಸಿಲ್ಲ, ಅದೇ ಕಾರು. ಏನಾದ್ರು ನೆನೆ ಯಾರ ಒಂದು ಮಗು ಉಳಿಸಿ ಕಡ್ದಾಕಿದ್ರು. ಸಾಯಂಕಾಲ ಯಾರೇ ಬಿಚ್ಕೊಟ್ಟು ನಾನು ಯಾರಿಗೂ ಹೊತ್ತು ನೋಡಬೇಕು ನೋಡಿ. ದಾನ ಮಾಡೋದು ಹೆಂಗೆ ಅಂತ. ಯಾರಿಗೆ ಅನ್ನ ಇಲ್ಲ ದಾನ ಮಾಡಿ. ಯಾವ ಮನೆ ಫೀಸ್ ಕಡೆ ದಾನ ಮಾಡಿ. ಯಾವ ಸೀಟ್ ಹಾಕಿ ಸಾಯದಾಗ ನಿಮ್ಮ ಹೆಸರು ಅನ್ನಿಸ್ತಾರೆ. 2 ಸೀಟ್ ಹಾಕಿ. ಯಾಕೆಂದರೆ ಮಳೆ ಬಂದಾಗ ನಮ್ಮ ಅಪ್ಪ ಇದಕ್ಕಂತ ಇದ್ದ ಚಾಪೆ. ಈ ಸಿನಿಮಾ ನೋಡಿದ್ದಲ್ಲ ಸ್ಟೋರಿ. ಮರ ಇವು ಪಾತ್ರೆ ಕೊಚ್ಚವು ಅದೇ ಮನೆ. ಆದರೆ ಮಕ್ಕಳು ನಾವು ನೀವು ಸುಮ್ಮನೆ ಏನೋ ಬಂದು ಹೇಳಿಕೆ ಮಾಡಿ ನೋಡಿ. ಹೈವೇಕಿ ಮಕ್ಕಳು ಯಾರು ಇದ್ದರೆ ನಿಮಗೆ ಅಂಥ ಕರ್ಮನೆ ಬಂದ್ಬಿಟ್ಟು ಯಾರು ಮಕ್ಕಳು ಸಾಕ ಅಪ್ಪ ಸಾಕ ಅದೇ ಕರ್ಮ ಬರಲಿ ಶಾಪ ಕೊಡ್ತೀನಿ ನೋಡಿ. ತಂದೆ ಮಕ್ಕಳು ಬರಲ್ಲ ಅಂತ ಈಗ ಹೇಳ್ತಾರೆ ಮಕ್ಕಳು ಬರಲ್ಲ ಅಂತ. ಈ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕಲಿಸಿ, ಒಳ್ಳೆ ಬುದ್ಧಿ ಕಲಿಸಿ. 9 ಗಂಟೆ ಮೇಲೆ ಬಂದು ಅಪ್ಪ ಬರೆ ಆಗ್ತಾ ಇದ್ದ. ಹೊಡೆಯೋದು ವಿದ್ಯೆಗಿರೋದು ನಾವು ಅದಾ. ದಯವಿಟ್ಟು ಮಕ್ಕಳು ಒಳ್ಳೆ ವಿದ್ಯೆ ಕಲಿಸಿ. ಬುದ್ಧಿವಂತರಲ್ಲ ಬುದ್ಧಿವಂತರ ಅಪ್ಪ ಅಮ್ಮ ಸಾಕಾನೆ ಬುದ್ಧಿವಂತ ನನ್ನ ಪ್ರಕಾರ. ಹೇಳ್ತೇಣ ಡಿಗ್ರಿ ಓದ್ಬಿಟ್ಟು ಬುದ್ಧಿವಂತರಲ್ಲ. ಒಮ್ಮೆ ಹೇಳ್ಬಿಟ್ಟು ಮನೆಗೆ ಮಗ ಡಿಗ್ರಿ ಓದೇನಂತೆ 30 ವರ್ಷ ಅಂತೆ. ಅವ್ನು ಬರೋವಂತೆ ನನಗೆ ಮದುವೆ ಮಾಡಿಸ್ಬೇಕಂತೆ. ಪರಿ ಸಣ್ಣ ಆಗ್ಬಿಟ್ಟ ನಮ್ಗೆ. ಎತ್ತಾಕ್ಲಾ ಅಡಿನಾ? ಯಾರಿಗೆ ಬೀಳಲ್ಲ ಅವ್ರು ಕರ್ಮ ಮಾಡಿದ್ದೀರಾ ಅಂತ. ಪುಣ್ಯಂತರಲ್ಲ ಅಂತ ಹೇಳ್ತೇಣ. ಯಾರಿಗೆ ಬೀಳ್ತಾ ಪುಣ್ಯಂತರು ಅಂತ. ಮನೆ ನೋಡ್ಕೊಂಬಂದು ಹೆಂಗಾಗ್ತದಂತ ಹೆಂಗೆ ಬೆಂಕಿದ ಹೊಯ್ಕೋಬೇಕಾ? ಯಾರ ಇದ್ರಪ್ಪ ಹೇಳ್ತಾರ ಹೆಂಗೆ ಅಂತ ಗೊತ್ತಿಲ್ಲ ಅದಕ್ಕೆ.
ಯಾಕೆಂದ್ರೆ ಮನೆ ಬಂದು ಯಾಕೆ ಕಳಿಸ್ತೀನಿ ಪಾಪನ ನೋಡು ಯಾಕ ಬಂಗಾರ ದಯವಿಟ್ಟು ಪೇಷಂಟ್ಗಳು ತಾಯಿ ತಂದೆ ಹತ್ರ ಬನ್ನಿ, ಗಂಡ ಹೆಂಡತಿ ಹತ್ರಕ್ಕಿರಿ, ಪೇಷಂಟ್ಗಳು ಹತ್ರಕ್ಕಿರಿ, ಅಪ್ಪ ಅಮ್ಮ ಕೊಟ್ಟಿರಿ, ಕರೆಯಕ್ಕಾಗಲ್ಲ. ನಾವು ಒಂದು ತಲೆ ಕೆಟ್ಟು